ಈ ಕಾರ್ಯಕ್ರಮ ಕುರಿತು ನಮ್ಮ ಪ್ರಸೂತಿ ತಜ್ಞರಾದ ಮಾಡಿದ್ರೆ ಅದನ್ನ ವ್ಯಾಸೆಕ್ಟಮಿ ಅಂತ ಕರಿತೀವಿ. ಇದು ನೋವು ಕ್ಯಾಲ್ಕಲ್ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಅಂದರೆ ಒಂದು ಲಿಕ್ವಿಡ್ ಒಂದು ಬ್ಲೇಡನ್ನು ಯೂಸ್ ಮಾಡಲ್ಲ. ಕ್ಯಾಲ್ಕಲ್ ಅಂದರೆ ಬ್ಲೇಡ್ ಸಿಂಪಲ್ ಸರ್ಜರಿ. ನಿಮಗೆ ವಿಡಿಯೋಗಳೇನಾದರೂ ಇದ್ದರೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ಅದ್ರದ್ದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಗಂಡಸರುಗಳು ಹೆದರ್ಕೋತಾರೆ. ಕೆಲವರು ಹೆಣ್ಮಕ್ಳನ್ನ ಹೆದರ್ಕೋತಾರೆ, ಅಯ್ಯೋ ನನ್ನ ಯಜಮಾನ ಕೆಲಸ ಮಾಡಬೇಕು, ಆ ಕಾರಣಕ್ಕೆ ಇದು ಮಾಡಿಸ್ಬೇಡಿ, ಹಂಗೆ ಈಗ ತೊಂದರೆ ಆಗ್ಬಿಡುತ್ತೆ ನನಗೆ ಅಂತ. ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ. ತುಂಬ ಜನ ಮಾಡಿಸ್ಕೊಂಡವರು ಇದ್ದಾರೆ. ಆದರೆ ನಮಗೆ ಎಷ್ಟು ಕೆಲವೊಮ್ಮೆ ಕೆಲವು ಹೆಣ್ಮಕ್ಳಲ್ಲಿ BP ಇರುತ್ತೆ, ಥೈರಾಯ್ಡ್ ಏನೋ ಪ್ರಾಬ್ಲಮ್ ಇರುತ್ತೆ, ತುಂಬ ದಪ್ಪ ಇದ್ದಾರೆ. ಒಬ್ಬರು 90 kg ಒಬ್ಬರು ಬಂದಿದ್ರು, ಅವಳಿಗೆ ಮಾಡೋಕ್ಕಾಗ್ತಾ ಇಲ್ಲ, ಪ್ರಜ್ಞೆ ತಪ್ಪಿಸಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಿದ್ರಿಂದ 1 ತಿಂಗಳಿಂದ ಪಾಪ ಓಡಾಡ್ತಾನೆ ಇದ್ದಾರೆ. ಅಂಥವ್ರಾದ್ರೂ ಅಟ್ಲೀಸ್ಟು ಗಂಡಂದರು ಸ್ವಲ್ಪ ಹಾಗೂ AB ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ವೈದ್ಯಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿರುವ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಕಾರ್ಯಕರ್ತರು ಹಾಗೂ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಮತ್ತಿತರರು ಎಲ್ಲರಿಗೂ ಈ ಸಭೆಗೆ ಸ್ವಾಗತ. NSV ನೋ ಸ್ಕ್ಯಾಲ್ಪಲ್ ವ್ಯಾಕ್ಸಿನ್. ಇದರಲ್ಲಿ ಉದ್ದೇಶ ಇಷ್ಟೇ, ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಶಾಶ್ವತವಾದ ವಿಧಾನ. ಇದು ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಮಕ್ಕಳಾದ ನಂತರ ಉದರದರ್ಶಕ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಇದು ಸಹ ಚಾಲ್ತಿಯಲ್ಲಿ ಇಲ್ಲದೆ ಇದ್ದ ಕಾಲದಲ್ಲಿ ಇದಕ್ಕೂ ಸಹ ಇದೇ ರೀತಿ ಶ್ರಮ ವಹಿಸಿ ನಮ್ಮ ಹಿಂದಿನ ತಲೆಮಾರಿನ ವೈದ್ಯರು ಇದ್ದರು. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಶ್ರಮಿಸಿದ್ದಾರೆ, ಇಲಾಖೆ ಏನು ಶ್ರಮಿಸಿದೆ ಅದರ ಫಲ ಇವತ್ತು ಈ ರೀತಿ ಜನರಲ್ಲಿ ಜ್ಞಾನ ಮೂಡಿ ಅವರು ಬಂದು ಶಸ್ತ್ರಚಿಕಿತ್ಸೆ ಶ್ರೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮಾ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಅವರು ವಿವರವಾಗಿ ಎಳೆಯಾಗಿ ಈ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಬಗ್ಗೆ ತಿಳಿಸಿದ್ದಾರೆ. ನಾವು ಗಂಡಾಂತರ ಹೆರಿಗೆಗಳನ್ನು ನಾವು ಗುರುತಿಸ್ತೀವಿ. ಸುಮಾರು 100ಕ್ಕೆ 25% ಗಂಡಾಂತರ ಹೆರಿಗೆಯನ್ನು ನಾವು ಇರಬೇಕು ಅನ್ನೋ ಒಂದು ತಾಕತಾಳಿನ ನೋಡ್ತೀವಿ. ಆ ಗಂಡಾಂತರ ಹೆರಿಗೆ ಇರೋ ಯಜಮಾನರನ್ನ ನಾವು ಗುರುತಿಸಿ ಆ ಪುರುಷರನ್ನು ಸುಧಾ ಈ ಒಂದು ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಯಾಕೆ ಅಳವಡಿಸಬಾರದು ಅನ್ನೋ ನಿಟ್ಟಿನಲ್ಲೂ ಸುಧಾ ನಾವು ಹಲವಾರು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಇಲ್ಲೋ ಈ ಮೂಢನಂಬಿಕೆ ಮತ್ತು ಜನರ ಒಂದು ಇನ್ನೂ ಹಳ್ಳಿಗಳಲ್ಲಿ ಈ ಸರ್ಜರಿ ಮಾಡಿದ್ರೆ ನಮಗೆ ಗಟ್ಟಿಯಾದ ಕೆಲಸ ಮಾಡಲಿಕ್ಕಾಗಲ್ಲ, ದಿನನಿತ್ಯ ಕೆಲಸ ಮಾಡಲಿಕ್ಕಾಗಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗ್ತದೆ, ಹಲವಾರು ಮೂಢನಂಬಿಕೆಗಳು ಇನ್ನೂ ಇದೆ. ಸೊ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಈ ಒಂದು ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಅನ್ನೋದು ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬ್ಲೇಡ್ ಸುಧಾ ವೆರಿ ಸಿಂಪಲ್ ಇಂಜುರಿ, ಸಿಂಪಲ್ ಸರ್ಜರಿ ಮತ್ತು ಅಡ್ಮಿಷನ್ ಸುಧಾ ಇಲ್ಲ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ. ಸೊ ದಯಮಾಡಿ ಎಲ್ಲ ಏನು ಹೆಂಗಸರು ಸಂತಾನ ಚಿಕಿತ್ಸೆ ಮಾಡಿಸ್ಕೊತಾರೆ ಅದೇ ರೀತಿ ಪುರುಷರಿಗೂ ಸಂತಾನಗಳ ಚಿಕಿತ್ಸೆ ಇದೆ. ಆದರೆ ಹೆಚ್ಚು ಜನ ಮುಂದೆ ಬರ್ತಾ ಇಲ್ಲ. ನಾವು ಎಷ್ಟೋ 1-2 ಕೇಸ್ಗಳನ್ನ ಪ್ರತಿ ವರ್ಷ ನಾವು ಗುರುತು ಮಾಡ್ತೀವಿ, ಅವ್ರು ಕೌನ್ಸಿಲಿಂಗ್ ಮಾಡ್ತೀವಿ, ಕರ್ಕೊಬರ್ತೀವಿ. ಕೌನ್ಸಿಲಿಂಗ್ ಮಾಡಿ ನೇರ ಟೇಬಲ್ ಸರ್ಜರಿ ಮಾಡಬೇಕು. ಆ ಟೈಮಲ್ಲಿ ಅವರು ಮನಪರಿವರ್ತನೆಗೆ ಎಲ್ಲ ಹೊಂಟೋಗ್ತಾರೆ. ಸುಮಾರು 2-3 ವರ್ಷದಿಂದ ಹಾಗೆ ಆಗ್ತಾ ಇದೆ. ನಿಮಗೆ ಏನೇ ಸಮಸ್ಯೆಗಳಿದ್ರು, ಏನೇ ಡೌಟ್ಸ್ ಇದ್ರು, ನೀವು ಶಸ್ತ್ರಚಿಕಿತ್ಸೆ ಇರ್ತಾರೆ, ವೈದ್ಯರು ಇರ್ತಾರೆ, ನೀವು ದಯಮಾಡಿ ಕೇಳಿ. ಸೊ ಯಾಕಂದರೆ ಪುರುಷರ ಸಂತಾನ ಶಸ್ತ್ರಚಿಕಿತ್ಸೆ ಹೆಂಗಸರಿಗೆ ಯಾವ ರೀತಿ ಇದೆಯೋ ಆ ರೀತಿ ಪುರುಷರಿಗೂ ಸುಧಾ ಇದೆ. ಅದು ಸುಧಾ ಉತ್ತಮವಾಗಿದೆ. ಅದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ದಯಮಾಡಿ ಇದನ್ನು ನಾನು ನಮ್ಮ ಹೆಂಗಸರು ಹೇಳ್ತಾ ಇರೋದಷ್ಟೇ ಮತ್ತು ಗಂಡಸರಿಗೆ ಹೇಳ್ತಾ ಇರೋದಷ್ಟೇ. ಇದನ್ನು ಶಸ್ತ್ರಚಿಕಿತ್ಸೆ ಉತ್ತಮವಾಗಿದೆ. ಇದನ್ನು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಜನ ಪುರುಷರು ಅಳವಡಿಸ್ಕೊಳ್ಬೇಕಾಗ್ತದೆ. ಇದನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ರಿಗೂ ನಾನು ವ್ಯಾಪಕವಾಗಿ ಫೀಲ್ಡಲ್ಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಆಗಬೇಕು. ಮತ್ತು ಹೆಚ್ಚು ಜನ ಈ ಒಂದು ಸ್ಕಾಲ್ಪಲ್ ವ್ಯಾಸೆಕ್ಟಮಿಗೆ ನಮ್ಮ ತಾಲೂಕಿನಲ್ಲಿ ಆಗಬೇಕು ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭವಾಗಲಿ ಅಂತ ಹೇಳ್ತಾ